ನಮಸ್ಕಾರ. ನಾವು ಇವತ್ತು ನವೀನ್ ಗೌಡ್ರವ್ರ ಹೊಲಕ್ಕೆ ಬಂದಿದ್ವಿ. ಎರೆಹುಳು ಗೊಬ್ಬರ ಹೆಂಗೆ ತಯಾರಿಕೆ ಮಾಡಬೇಕು ಮತ್ತು ಅದ್ರದ್ದು ಪ್ರೊಸೀಜರ್ ಏನೆಲ್ಲ ನಾವು ಕೈಗೊಳ್ಳಬೇಕು, ಎರೆಹುಳ ತಯಾರಿಸ್ಬೇಕಂದ್ರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲು ನಮ್ದು ಗೆಳೆಯರೆಲ್ಲರೂ ಈ ಡವಳಗಿ ಊರನ್ನು ಚೂಸ್ ಮಾಡ್ಯಾವಿ. ಯಾಕಂದ್ರೆ ನಮ್ಮ ಒಟ್ಟು ನಮ್ಮ 9 ಮಂದಿ ಹುಡುಗರೆಲ್ಲ ಟೀಮು ಡವಳಗಿ ಊರೈತಿ. ಮತ್ತು ಇಲ್ಲಿ ರೈತರಿಗೆ ಎರೆಹುಳು ಗೊಬ್ಬರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೇಕಂತ ಹೇಳಿ. ಇದು ಶುಭ ಮಧ್ಯಾಹ್ನ. ನನ್ನ ಹೆಸರು ಅಂತ. ನಾವು ಇಲ್ಲಿ ಬಂದಿರೋದು ಮಡ್ಯಾನ್ ಗೌಡ್ರ ಹೊಲಕ್ಕೆ ಬಂದಿರೋ ಮೇನ್ ಉದ್ದೇಶ ಏನಂದ್ರೆ, ನಾವು ಪೈಲನೇ ಫಿಟ್ ರೆಡಿ ಇರ್ತೀವಿ. ಲೈಕ್ ಅವ್ರು ಬರೀ ಇದನ್ನು ತಿಪ್ಪಿ ಬರೋ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಬಟ್ ನಾವು ಅವ್ರಿಗೆ ಏನು ಕನ್ವಿನ್ಸ್ ಏನು ಮಾಡಿದೆ ಅಂದ್ರೆ, ಇದ್ರ ಬದಲಿ ನೀವು ವರ್ಮಿ ಕಂಪೋಸ್ಟ್ ಮಾಡ್ಕೋಬಹುದು, ಎರೆಹುಳ ಗೊಬ್ಬರ ಮಾಡ್ಕೋಬಹುದು. ಎರೆಹುಳ ತರೋದು ನನ್ನ ಜವಾಬ್ದಾರಿ, ನೀವು ಹೆಂಡಿ ಅಷ್ಟು ಹಾಕ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಸರ್ ಹೂ ಅಂದ ಎಲ್ಲ ಹೆಂಡಿಯದು ಹಾಕಿ ರೆಡಿ ಮಾಡಿ ಇಟ್ಟಿದ್ರು. ಇವಾಗ ಬಂದಿದ್ದೀವಿ ನಾವು. ಈ ಯೂಟ್ರಿಲಸ್ ವಿಜಯನ ಅಂತ ಇದು ಸ್ಪೀಶೀಸ್ ಹೆಸರು. 4 ಸ್ಪೀಶೀಸ್ ಬರ್ತಾ ಇದ್ರು. ಆ 4 ಸ್ಪೀಶೀಸ್ ನಮ್ಮ ಕಾಲೇಜ್ನಾಗ ಇರೋದಂದ್ರೆ ಯೂಟ್ರಿಲಸ್ ವಿಜಯನ ಒಂದೇ. ಇದು ಬಹಳ ಜಲ್ದಿನೇ ನಮಗೆ ಇದನ್ನ ಕೊಡ್ತೈತಿ, ಗೊಬ್ಬರ ಕೊಡ್ತೈತಿ. ಲೈಕ್ ನಾವು ಇದನ್ನ ಯೂಸ್ ಮಾಡಿ ಹೆಂಗ್ ಯೂಸ್ ಮಾಡ್ಬೇಕಂದ್ರೆ, ಪಿಟ್ ಹೆಂಗ್ ರೆಡಿ ಮಾಡಿ ಅಂದ್ರೆ, ಫಸ್ಟ್ ತೆಂಗಿನಕಾಯಿ ಸೊಪ್ಪಿ ಇರತ್ತಲ್ಲ, ಅದನ್ನ ನೀರ್ ಬಾಯಿ ಹಿಡಿದೈತಿ. ಅದಕ್ಕೆ ಅದನ್ನ ಪೈಲ ಹಾಕ್ಬೇಕು. ಅದನ್ನ ಹಾಕಿದ್ದೀವಿ ತಳಗ. ಆಮೇಲೆ 1 ಲೇಯರ್ ಸಗಣಿ ಹಾಕ್ಬೇಕು. ಅದನ್ನ 1 ಲೇಯರ್ ಸಗಣಿ ಹಾಕೋಣ. ಮತ್ತೆ ಏನಾಗ್ತದೆ, ನಾವು ಇವು ಗ್ರೀನ್ ಲೀವ್ಸ್ ಹಸಿರು ಎಲೆಗಳು ಇರ್ತಾವಲ್ಲ, ಅವು ಹಾಕಿ ಅದನ್ನ ಮತ್ತೆ ಇನ್ನೊಂದು ಲೇಯರ್ ಸಗಣಿ ಹಾಕ್ಬೇಕು. ಬಟ್ ನಾವು 4 ಲೇಯರ್ ಮಾಡಿದೀವಿ. ಇಲ್ಲಿ 2 ಲೇಯರ್ ಸಗಣಿ, 2 ಲೇಯರ್ ಇದನ್ನು ಒಂದು ಹಸಿ ಒಂದು ಎಲೆಗಳು ಕೂಡಿ ಒಂದು ತೆಂಗಿನಕಾಯಿ ಸೊಪ್ಪಿ. ಈ ಮ್ಯಾಗ ನಾವು ನೆರಳು ಸಂಬಂಧ ಏನ್ ಮಾಡಿವಿ, ನೆರಳಿಲ್ಲ ಜಾಸ್ತಿ. ಅದಕ್ಕೆ ತೆಂಗಿನ ಮರದ ಇದನ್ನ ಇರ್ತಾವಲ್ಲ, ಇವತ್ತಿನ ಮ್ಯಾಗ ಹಾಕಿ ನೆರಳು ಮಾಡ್ಬೇಕಂತ ಮಾಡಿದೀವಿ. ಮತ್ತೆ ಈಗ ಇದನ್ನ ಇದು ಎಷ್ಟಾಗಲಿ 10 ಅಡಿ ಐತಿ ಉದ್ದಕ್ಕ, ಮತ್ 2 ಅಡಿ ಎತ್ತರಕ್ಕೈತಿ, 3 ಅಡಿ ಅಗ್ಲಕ್ಕೈತಿ. ಇದನ್ನ ರೆಡಿ ಮಾಡಿವಿ. ಈಗೆಲ್ಲ ರೆಡಿ ಮಾಡಿ ನೀರ್ ಹೊಡೆದು ರೆಡಿ ಮಾಡಿವಿ. ಇನ್ನೇನ್ ಬರೀ ಹುಳ ಬಿಡ್ಬೇಕಷ್ಟೇ ನಾವು. ಹಾಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ, ಈಗ ಯೂಟ್ರಿಲಸ್ ವಿಜಯನ ಅಂತ ಎರೆಹುಳು ಇದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಕೃಷಿ ಮಹಾವಿದ್ಯಾಲಯ ವಿಜಯಪುರದಲ್ಲಿ ಒಂದು ಇದು ಇದೆ ರೀ, ವರ್ಮಿ ಕಂಪೋಸ್ಟ್ ಎರೆಹುಳು ಗೊಬ್ಬರ ಘಟಕ ಅಂತಿದೆ. ಅಲ್ಲಿ ನೀವು ಎರೆಹುಳು ಸಂಬಂಧ ಏನೇ ಮಾಹಿತಿ ಇದ್ರು ನಿಮಗೆ ಸಿಗ್ತದಲ್ಲಿ. ಈಗ ಎರೆಹುಳು ಗೊಬ್ಬರ ಇದು ಹುಳ ಅದಲ್ರಿ, ಇದು 500 ರೂಪಾಯಿ ಕಿಲೋ ರೀ. 1 ಕಿಲೋಕ್ಕ 500 ರೂಪಾಯಿ ರೀ. ಮತ್ತೆ ಇದೇ ಟೈಪ್ ಎರೆಜಲ ಅಂತ ಬರ್ತದ್ರಿ, ಅದೇನು ನೀರ್ ಹಂಗಿರ್ತದೆ, ಲಿಕ್ವಿಡ್ ಅಂತ ಎರೆಜಲ ಅಂತ. ಅದು 1 ಲೀಟರ್ಗೆ 100 ರೂಪಾಯಿ ರೀ. ಅದು ಇದು ಎರೆಜಲ ರೀ. ಇನ್ನೊಂದು ಈಗ ಎರೆಹುಳು ಗೊಬ್ಬರ ತಿಳಿದಿರಲ್ರಿ, ನಮ್ಮ ಯೂನಿವರ್ಸಿಟಿ ನಂತರ ಒಂದು 50 ಕೆಜಿ ಬ್ಯಾಗ್ ಬರ್ತದೆ. ಆ 50 ಕೆಜಿ ಬ್ಯಾಗಿಗೆ 450 ರೂಪಾಯಿ ರೀ. ನಿಮ್ಗೆ ಏನಾದ್ರು ನೀವು ಈಗ ಎರೆಹುಳು ಗೊಬ್ಬರದ ಮಾಡಕತ್ತಾರಲ್ರಿ, ನಿಮ್ ಮುಂದೆ ಏನಾದ್ರು ಇಂಟ್ರೆಸ್ಟ್ ಇತ್ತಂದ್ರ, ಹಿಂಗ್ ಮಾಡುವ ನಿಮ್ಗೆ ಉದ್ದೇಶ ಇತ್ತಂದ್ರ ಅಲ್ಲಿ ಹೋಗಿ ಭೇಟಿ ಆಗ್ಬೋದು. ಇರ್ಲಿಕ್ಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ತಂದು ಕೊಡ್ತೀವಿ. ಈಗಿದು ಪಿಟ್ಟಿಗೆ ಈಗ ಪಿಟ್ ಇರ್ತದಲ್ರಿ, ಇದು ನಿಮ್ಗ ಒಂದೇ ಕಡೆ ಎಲ್ಲ ಹಾಕಂಗಿರೋದಿಲ್ರಿ. ಸ್ವಲ್ಪ ಒಂದು ಹಡ್ಡಿ ಇಷ್ಟಿಷ್ಟೇ ಒಂದು 1 ಕಿಲೋ ಆಗಲಿ, 250 ಗ್ರಾಮ್ ಆಗಲಿ ಇಷ್ಟಿಷ್ಟು ಹುಳ ಬಿಡಬೇಕು. ಹುಳ ಬಿಟ್ಟಾಗ್ತದೇನು ದಿನ ಸ್ವಲ್ಪ ನೀರು ಬಿಡಬೇಕಾಗುತ್ತೆ. ನೀರಂದ್ರೆ ಪೈಪ್ ಹಿಡಿದು ನಿಂದಿರೋದಂದ್ರೆ ತುಂಬ ನೀರು ಚಿಮ್ಮಿಸ್ದಂಗೆ ಹಂಗೆ ಬಿಡಬೇಕು. ಇನ್ನೊಂದು ಏನಂದ್ರೆ, ನೀವು ಯಾವಾಗ ಹೆಚ್ಚು ಮಳೆ ಆಗ್ತದಲ್ಲ ಅವಾಗ ಹುಳುಗಳು ಮ್ಯಾಗ ಇರುದಿಲ್ರಿ, ಏಕದಮ್ ತಳಗ್ ಗೊತ್ತದು. ಯಾವಾಗ ಮಳೆ ಕಡಿಮೆ ಇರ್ತದಲ್ಲ ಅವಾಗ ಹುಳುಗಳು ತನ್ನ ಪಾಡಿ ಮ್ಯಾಗ ಹತ್ತದ್ರೆ ಎಲ್ಲ ಇರ್ತಾವೆ. ಅದು ಗೊಬ್ಬರ ತಯಾರು ಮಾಡ್ತೀವಿ. ಇನ್ನೊಂದು ಏನಪ್ಪಾ ಅಂದ್ರೆ, ಇದೇ ರೀತಿ ಗೊಬ್ಬರ ಎರೆಹುಳು ಹಾಕೋದ್ರಿಂದ ಇನ್ನೊಂದು, ಈಗ ನೀವು ಅಲ್ಲಿ ಬಂದ್ರೆ ಈಗ ಸ್ಥಾನಿಕ ಕೃಷಿ ಅಂದ್ರೆ ನೀವು ಆ ಗಿಡಗಳಿಗೆ ಗೊಬ್ಬರ ತಂದು ಹಾಕೋ ಬದ್ಲಿ ಈ ಹುಳ ಇರ್ತಾವಲ್ರಿ, ಸ್ವಲ್ಪ ಕಟ್ಟಿ ಅಲ್ಲೇ ಒಂದು 4-5 ಹುಳ ಬಿಟ್ಟು ಬಿಡುದು. ಬಿಟ್ಟು ಏನು ಮ್ಯಾಕ್ ಕಸ ಇರ್ತದೆ, ಬ್ಯಾಂಕ್ ಕಸ ಹಾಕ್ಬೋದು. ನೀವು 1 ದಿನದಾಗ ಅಲ್ಲೇ ಅದು ಕಸ ತಿಂದು ಎಲ್ಲ ಮಣ್ಣಿಗಿರ್ತದೆ, ಅಲ್ಲೇ ಗೊಬ್ಬರ ತಯಾರು ಮಾಡ್ತದೆ ಎರೆಹುಳು. ಅದರಿಂದ ಗೊಬ್ಬರ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದನ್ನ ಒಂದ್ಸತಿ ಮಾಡಿ ಒಳ್ಳೆ ರಿಸಲ್ಟ್ ಬರ್ತದೆ ನಿಮ್ಗೆ. ಮತ್ತು ಇದು ಇಲ್ಲಿ ಫಿಟ್ ಮಾಡ್ರಿ ಅಂತೇಳಿ ಎಣ್ಣೆ ಗಿಣ್ಣೆ ಹೊಡೆದಾದ್ಮೇಲೆ ಕೈಗೆ ತಗೊಳಕ್ ನೀರು ಸಿಗದಂತೆ ಅಲ್ಲೇ ಕೈಗೆ ತಗೊಳಕ್ ಮಾಡ್ಬೇಡ್ರಿ. ಬೆಳೆದ ಬೆಳಗೆಯಲ್ಲಿ ಬೆಲೆಯೂ ಇಲ್ಲದೆ ಚಲವ ಬಿಡದ ಭೂಮಿಲಿ ನಿಂತನು. ಒಂದು ಅಗಳು ತನು ವ್ಯರ್ಥ ಮಾಡದೆ ಬಾನಿನೆತ್ತರ ಫಲವ ಕೊಟ್ಟನು. ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ. ತನ್ನುಸಿರ ಬೇಯಿಸಿ ಉಸಿರು ಕೊಟ್ಟನು, ಬಿಸಿಲು ಮಳೆಗೆ ತನ್ನ ಜೀವ ತೆತ್ತನು. ನೀರು ಇಲ್ಲದೆ ನೆರಳು ಇಲ್ಲದೆ ಬೆಳೆಗೆ ಕಾಯುತ್ತಾ ಸೂರು ಬಿಟ್ಟನು.
ಅನ್ನದಾತ ಅನ್ನದಾತ